ಹೋಲಿ ವೆಲ್ನೆಸ್ಗೆ ಸ್ವಾಗತ. ನಾನು ಗೋವಿಂದ್. ಹೋಲಿ ವೆಲ್ನೆಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಮ್ಮೆ 15 ನಿಮಿಷಕ್ಕೂ ಅಧಿಕ ಸಮಯದ ವಿಡಿಯೋ ಅಪ್ಲೋಡ್ ಆಗುತ್ತದೆ. ಯಾಕೆ ಅಂದರೆ ನಾವು ಸಬ್ಜೆಕ್ಟ್ ಮತ್ತು ಮೆಡಿಟೇಷನ್ನಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲು ಬಯಸುವುದಿಲ್ಲ. ಹಾಗೆ ಪೂರ್ತಿ ವಿಡಿಯೋ ನೋಡದಿದ್ದರೆ ಅರ್ಥ ಕೂಡ ಆಗುವುದಿಲ್ಲ. ಮೆಡಿಟೇಷನ್ ಮತ್ತು ಸ್ಪಿರಿಚುಯಾಲಿಟಿ ಅಂದರೆ ಬರೀ ಕೇಳೋದಲ್ಲ, ಅಂದರೆ ಕೇಳೋದು, ನಿರಂತರ ಅಭ್ಯಾಸ ಮಾಡುವಂಥದ್ದು. ನಾವು ಮೋಟಿವೇಟ್ ಆದರೆ ಸಾಲದು, ಆದರೆ ಇನ್ಸ್ಪೈರ್ ಆಗಬೇಕು. ನನ್ನ 15 ವರ್ಷದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಮತ್ತು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹಂಚಿಕೊಳ್ಳುವ ಚಿಕ್ಕ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ಸ್ಪಿರಿಚುವಲ್ ಮತ್ತು ಮೆಡಿಟೇಷನ್ ಸಂಬಂಧಿತ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕೇಳಬಹುದು. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನಾವು ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಟಾಪಿಕ್ ಆಗಿದೆ 4 ಪ್ರಕಾರದ ಕೆಟಗರಿಯ ಜನರಿರ್ತಾರೆ, ಅವರನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ನಾನು ಆ ಕೆಟಗರಿಯಲ್ಲಿ ಎಲ್ಲಿ ಬರ್ತೀನಿ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು. ಮೊದಲನೇ ಪ್ರಕಾರದ ಜನ, ಏನಾದರೂ ಟ್ರೈ ಮಾಡಬೇಕಿದ್ರೆ ಮುಂಚೆನೆ ಕ್ವಿಟ್ ಮಾಡುವಂಥವ್ರು. ಕ್ವಿಟ್ಟಿಂಗ್ ಈವನ್ ಬಿಫೋರ್ ಟ್ರೈಯಿಂಗ್, ಆ ಒಂದು ಕೆಟಗರಿಯ ಜನ. ಎರಡನೇದು ಪ್ರಿಟೆಂಡ್, ನಟನೆ ಮಾಡ್ತಾರೆ. ಆ ಚಾಲೆಂಜ್ ಅನ್ನು ಎದುರಿಸೋ ರೀತಿಯಲ್ಲಿ ನಮ್ಮ 4-6 ಜನರ ಜೊತೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಾರೆ. ಇನ್ನು ಮೂರನೇ ಕೆಟಗರಿಯ ಜನ ನಾಟ್ ಟು ಲೂಸ್, ಅವರಿಗೆ ಕಳ್ಕೊಳ್ಳೋ ಭಯ. 4ನೇ ಕೆಟಗರಿ ಜನ ಇರ್ತಾರೆ, ಅವರು ಓನ್ಲಿ 3% ಮಾತ್ರ ಇರ್ತಾರೆ. ಪ್ಲೇ ಟು ವಿನ್, ಅವ್ರು ಇರೋದೇ ಆಟ ಆಡ್ತಾ ವಿನ್ ಆಗೋದಕ್ಕೆ. ಚೆಕ್ ಮಾಡ್ಕೊಳ್ಳೋಣ. ಆಸ್ಕ್ ಯುವರ್ ಸೆಲ್ಫ್ ವಿಚ್ ಕೆಟಗರೀಸ್ ಯು ಆರ್. ಈ 4 ಕೆಟಗರಿಯಲ್ಲಿ ನಾನು ಎಲ್ಲಿ ಬರ್ತೀನಿ? ವಿಚ್ ಕೆಟಗರಿ ಯು ವಾಂಟ್ ಟು ಬಿ, ಯಾವ ಕೆಟಗರಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ವೆರಿ ಇಂಪಾರ್ಟೆಂಟ್, ಲರ್ನ್ ಟು ಗೇಜ್ ಪೀಪಲ್ ವಿಚ್ ಕೆಟಗರಿ ಆರ್ ದೇ. ಈ ಪ್ರಪಂಚದಲ್ಲಿರುವ ಜನರು ನಮ್ಮ ಎದುರುಗಡೆ ಮಾತನಾಡಕ್ ಬರ್ತಾರೆ, ಅವ್ರು ಯಾವ ಕೆಟಗರಿಯ ಜನ. ಇದು ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ, ವ್ಯವಹಾರಕ್ಕೂ ಹೆಲ್ಪ್ ಆಗುತ್ತೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದಕ್ಕೂ ಹೆಲ್ಪ್ ಆಗುವಂತಹ 4 ಸ್ಟೆಪ್. ಮನುಷ್ಯನ ವ್ಯಕ್ತಿತ್ವವನ್ನು ಅಳೆಯೋದಕ್ಕೂ ಒಂದು ಸ್ಟೆಪ್ ಇದು. ಈ 4 ಕೆಟಗರಿಯಲ್ಲಿ ನಾನು ಎಲ್ಲಿ ಬರ್ತೀನಿ ಚೆಕ್ ಮಾಡ್ಕೊಳ್ಬಹುದು. ವೆರಿ ಸಿಂಪಲ್ ಇದೆ. ಏನೇ ಆಗಿರಬಹುದು, ಸಂಬಂಧದಲ್ಲಿ, ವ್ಯವಹಾರದಲ್ಲಿ, ಚಾಲೆಂಜಸ್ ಅಲ್ಲಿ ಟ್ರೈ ಮಾಡೇ ಇಲ್ಲ, ನಂಗೆ ಆಗಲ್ಲ ಅನ್ಬಿಡ್ತಾರೆ. ಕೇಳಿ ಅವ್ರನ್ನ. ಕೆಲವೊಂದ್ಸರಿ ಹೇಳ್ತಾರೆ, ಅಯ್ಯೋ ಇದೆಲ್ಲ ನನಗೆ ಮಾಡಕ್ಕಾಗತ್ತಾ? ಇಲ್ಲಪ್ಪ, ನಾನ್ ಮಾಡಲ್ಲಪ್ಪ. ಟ್ರೈ ಮಾಡ್ಬೇಕಿದ್ರೆ ಮುಂಚೆನೆ ಆಗಲ್ಲ ಅನ್ಬಿಡ್ತಾರೆ. ಕೇಳಿ, ನೀವು ಟ್ರೈ ಮಾಡಿದ್ರೆ ಕೇಳಿ, ಇಲ್ಲ ಅಂತಾರೆ. ಯಾಕೆ ಆ ಭಯ ಅವರಿಗೆ? ಯಾಕೆ ಭಯ ಇರುತ್ತೆ ಅಂದ್ರೆ, ಮುಂಚೆ ಯಾವುದೋ ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಮಾಡಿರ್ತಾರೆ, ಯಾವುದೋ ರಿಲೇಷನ್ ಬೆಳೆಸಿರ್ತಾರೆ, ಫೇಲ್ ಆಗಿರ್ತಾರೆ, ಮೋಸ ಹೋಗಿರ್ತಾರೆ, ಅದೇ ಭಯದಲ್ಲಿರ್ತಾರೆ. ಅದಕ್ಕೆ ಪ್ರಪಂಚವನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಬಿಡ್ತಾರೆ. ಪ್ರಪಂಚವೇ ಸರಿ ಇಲ್ಲ, ವ್ಯವಹಾರಗಳೇ ಸರಿ ಇಲ್ಲ, ದುಡ್ಡು ಕೊಡಬಾರ್ದು, ದುಡ್ಡು ತಗೊಳ್ಬಾರ್ದು, ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಏನೇನೋ ಮಾನ್ಯತೆಗಳನ್ನ ಒಳಗಡೆ ಇಟ್ಕೊಂಡು ಟ್ರೈ ಮಾಡ್ಬೇಕಿದ್ರೆ ಮುಂಚೆನೆ ಆಗಲ್ಲ ಅಂದ್ಬಿಡ್ತಾರೆ. ಈ ತರ ಕೆಟಗರಿ ಜನ. ನಾನೇನಾದ್ರೂ ಈ ತರ ಕೆಟಗರಿಯಲ್ಲಿ ಸೇರ್ತೀನ ಚೆಕ್ ಮಾಡ್ಕೊಳ್ಳೋಣ. ಮತ್ತೆ ಪ್ರಪಂಚ ಎಲ್ಲ ಮಾಡ್ತಾ ಇದೆ ಅಲ್ವಾ, 2ನೇ ಕೆಟಗರಿ ಜನ. ಇವರು ಮಾಡ್ತಾ ಇದ್ದೀನಿ ಅನ್ನೋ ತರ ಡ್ರಾಮಾ ಮಾಡೋದು, ನಟನೆ ಮಾಡುವಂಥದ್ದು. ಈ ಕೆಟಗರಿಯಲ್ಲಿ ಬರ್ತೀನ. 3ನೇ ಕೆಟಗರಿ, ಮಾಡ್ಲಾ ಬೇಡವಾ? ಅಯ್ಯೋ ಮಾಡಿದ್ರೆ ನಾನು ಇಲ್ಲಿ ಕಳ್ಕೊಂಡ್ಬಿಡ್ತೀನೋ ಏನೋ, ಲಾಸ್ ಮಾಡ್ಕೊಂಡ್ಬಿಟ್ರೆ, ಅಥವಾ ಆ ವ್ಯಕ್ತಿ ನನಗೆ ಮೋಸ ಮಾಡಿಬಿಟ್ರೆ, ಈ ರೀತಿ ಭಯ. ಇದು ಎಲ್ಲರಲ್ಲೂ ಇರುತ್ತೆ, ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಇದು. ಆದ್ರೆ 4ನೇ ಕೆಟಗರಿ ಜನ, ಅವರು ಪ್ರತಿ ಸಂಬಂಧ, ಸಂಪರ್ಕ, ವ್ಯವಹಾರದಲ್ಲಿ ಆಟ ಆಡ್ತಾ ವಿನ್ನೇ ಆಗ್ಬಿಡ್ತಾರೆ ಅವರು. ಜಸ್ಟ್ 3% ಜನ.
ಚೆಕ್ ಮಾಡ್ಕೊಳ್ಳೋಣ. ನಾನು 97% ಬರ್ತೀನ, 3% ಕೆಟಗರಿಯಲ್ಲಿ ಬರ್ತೀನ. ಸೊ ಆದರೆ ಒಂದು ಆಪ್ಷನ್ ಇದೆ, 97% ಇದ್ರೆ ಅಲ್ಲೇ ಇರಬೇಕಂತ ಏನೂ ಇಲ್ಲ, ಮತ್ತೆ ನಾವು 3% ಕೆಟಗರಿ ಬರಬಹುದು. ಆದರೆ ಇದಕ್ಕೆ ನಿನ್ನೆ ನಾವು ಏನು ಮಾತನಾಡಿದ್ವಿ ನಿನ್ನೆಯ ಮೆಡಿಟೇಷನ್ನಲ್ಲಿ, ಆ ಟಾಪಿಕ್ ವೆರಿ ಇಂಪಾರ್ಟೆಂಟ್. 5 ಕ್ವಶನ್ ನನ್ನನ್ನು ನಾನು ಕೇಳ್ಕೊಳ್ಳುವಂಥದ್ದು. ನಾನು ಟ್ರೈ ಮಾಡಬೇಕಿದ್ರೆ ಮುಂಚೆನೆ ಆಗಲ್ಲ ಅಂತೀನ, ಅಥವಾ ಕಳ್ಕೊಳ್ಳೋ ಭಯದಲ್ಲಿದ್ದೀನ, ಅಥವಾ ಡ್ರಾಮಾ ಆಡ್ತಾ ಇದ್ದೀನ, ಇಲ್ಲ ಏನಾಗುತ್ತೆ ಒಂದು ಸಾರಿ ನೋಡೇ ಬಿಡೋಣ ಅನ್ನುವ ಹುಚ್ಚು ಧೈರ್ಯ ಅಂತ ಹೇಳ್ತಾರೆ. ಪ್ಲೇ ಟು ವಿನ್. ನಾನು ಹುಟ್ಟಿರೋದೇ ಆಟ ಆಡ್ತಾ ಸಕ್ಸಸ್ ಆಗೋದಕ್ಕೆ ಅಂತ. ಯಾವ ಕೆಟಗರಿಯಲ್ಲಿ ಬರ್ತೀನಿ? ನಾನು 97% ಜನ ಇದ್ದಾರೆ, ನಂಗೆ ಆಗಲ್ಲ, ನಂಗೆ ಏಜ್ ಆಗಿದೆ, ನಮ್ಗೆಲ್ಲ ಮಾಡೋಕ್ಕಾಗತ್ತಾ, ನಂತರ ಹಣ ಇಲ್ಲ, ನಂಗೆ ಸಪೋರ್ಟ್ ಮಾಡೋರಿಲ್ಲ, ಅಯ್ಯೋ ನಾನು ಮುಂಚೆ ತುಂಬಾ ಸಾರಿ ಏನೇನೋ ಮಾಡಿದ್ನಪ್ಪ, ಕೈ ಸುಟ್ಕೊಂಡ್ಬಿಟ್ಟಿದ್ದೇನೆ, ಆಗಲ್ಲ, ಈ ತರ ಕೆಟಗರಿ ಜನ. ಸೊ ಈ 4 ಕೆಟಗರಿ ಜನರು 4 ಟೈಪಲ್ಲಿ ಇರ್ತಾರೆ. ಎದುರುಗಡೆ ಇರುವ ವ್ಯಕ್ತಿ ಈ ಕೆಟಗರಿಯಲ್ಲಿ ಎಲ್ಲಿ ಬರ್ತಾರೆ, ನಾನು ಈ ಕೆಟಗರಿಯಲ್ಲಿ ಎಲ್ಲಿ ಬರ್ತೀನಿ, ಈ ಕೆಟಗರಿಯಲ್ಲಿ ಯಾವ ಕೆಟಗರಿಯ ವ್ಯಕ್ತಿ ಆಗ್ಲಿಕ್ಕೆ ಬಯಸ್ತೀನಿ, ಇದನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತೀವಿ. ಈ 4 ಕೆಟಗರಿಯ ಬಗ್ಗೆ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಯಾಕೆ ಅಂದ್ರೆ 100% ಜನರಲ್ಲಿ 3% ಜನ 97% ಜನರನ್ನ ಆಳ್ತಾ ಇದ್ದಾರೆ. 3% ಜನ 97% ಜನರನ್ನ ರೂಲ್ ಮಾಡ್ತಾ ಇದ್ದಾರೆ. ಅವ್ರ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್ ಮೇ ಬಿ. ಸೊ ನಾನು ಇದರಲ್ಲಿ ಎಲ್ಲಿ ಬರ್ತೀನಿ? ಟ್ರೈ ಮಾಡ್ಬೇಕಿದ್ರೆ ಮುಂಚೆನೆ ಕಳ್ಕೊಳ್ಳೋ ಭಯದಲ್ಲಿರ್ತೀನ, ಎಲ್ಲಿದ್ದೀನಿ ಚೆಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿರ್ಬೇಕಂತ ಇಷ್ಟ ಇದೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋಣ. ಆ ಸ್ಥಾನದಲ್ಲಿ ಇದ್ದೀನಿ ಅಂತ ವಿಜುವಲೈಸೇಷನ್ ಮಾಡೋಣ. ಪವರ್ಫುಲ್ ಡ್ರೀಮ್ ಮಾಡೋಣ. ಇಲ್ಲ ನಾನು ಟ್ರೈ ಮಾಡ್ಬೇಕಿದ್ರೆ ಮುಂಚೆನೆ ಆಗಲ್ಲ ಅಂತ ಇನ್ನು ಮುಂದೆ ಹೇಳಲ್ಲ, ಅಲ್ಲಿಗೆ ಬರೋಣ. ನಾನು ಇರೋದೇ ಸಕ್ಸಸ್ಫುಲ್ ಆಗೋದಕ್ಕೆ. ಪ್ಲೇ ಟು ವಿನ್. ಈ ಸ್ಟೇಜ್ ನ ಫಿಟ್ ಮಾಡ್ಕೊಳ್ಳೋಣ. ಆಲ್ ಅಬೌಟ್ ಥಾಟ್ಸ್. ಅದು ಕೂಡ ದೃಢ ಸಂಕಲ್ಪ ಮಾಡುವಂಥದ್ದು. ಎಲ್ಲರೂ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳೋಣ. ನೇರವಾಗಿ ರೆಗ್ಯುಲರ್ ಆಗಿ ಯಾವ ರೀತಿ ಕೂತ್ಕೊಳ್ತೀವಿ ಅದೇ ಪ್ರಾಕ್ಟೀಸ್ ಅನ್ನ ಇವತ್ತು ಕೂಡ ಮಾಡೋಣ. ಗಾಳಿ ಬೆಳಕು ಚೆನ್ನಾಗಿರುವ ಜಾಗದಲ್ಲಿ ಕೂತ್ಕೊಳ್ಳೋಣ. ಯಾರು ಡಿಸ್ಟರ್ಬ್ ಮಾಡದೇ ಇರೋ ತರ ಜಾಗದಲ್ಲಿ 25 ನಿಮಿಷ ನನಗೋಸ್ಕರ ನಾನು ಕೂತ್ಕೊಳ್ತಿರೋದು. ಇದು ಫುಲ್ ಮೈಂಡ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಶಾರೀರಿಕವಾಗಿ ಏಕಾಗ್ರತೆ ಮತ್ತು ಮಾನಸಿಕವಾಗಿ ಏಕಾಗ್ರವಾಗಿ ಕೂತ್ಕೊಳ್ಳೋಣ. ಸೊ ಈ ಪ್ರಾಕ್ಟೀಸ್ ಮಾಡೋಣ. ಗಾಳಿ ಬೆಳಕು ಚೆನ್ನಾಗಿರ್ಲಿ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗೋಣ. ರಿಲ್ಯಾಕ್ಸ್. ಈ 25 ನಿಮಿಷ ನನಗೋಸ್ಕರ. ಸೊ ಅಲರ್ಟ್ ಆಗಿ ಕೂತ್ಕೊಳ್ಳೋಣ. ಇವತ್ತು ಒಂದೊಳ್ಳೆಯ ಟಾಪಿಕ್ ನ ಮೇಲೆ ಡಿಸ್ಕಷನ್ ಮಾಡೋಣ. ಆ ಟಾಪಿಕ್ ಆಗಿದೆ, ಒಂದು ನನ್ನನ್ನ ಚೆಕ್ ಮಾಡ್ಕೊಳ್ಳಕ್ಕಾಗತ್ತೆ ಈ ಟಾಪಿಕ್ ಇಂದ, ಇನ್ನೊಂದು ಸಮಾಜ ಅಥವಾ ಎದುರುಗಡೆ ಇರೋ ವ್ಯಕ್ತಿಯನ್ನ ಚೆಕ್ ಮಾಡ್ಕೊಳ್ಳಕ್ಕಾಗತ್ತೆ. ಈ ಫಾರ್ಮುಲಾವನ್ನ ಯೂಸ್ ಮಾಡಿದರೆ 4 ಕ್ಯಾಟಗರೀಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. 4 ಪ್ರಕಾರದ ಭಿನ್ನ ಪ್ರಕಾರದ ವ್ಯಕ್ತಿಗಳಿರ್ತಾರೆ. ಅವ್ರು ಯಾರು, ಅದರಲ್ಲಿ ನಾನೆಲ್ಲಿ ಬರ್ತೀನಿ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು. ಸ್ವಯಂನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಸಾಮಾನ್ಯ ಉಸಿರಾಟದ ಮೇಲೆ ಗಮನ ಹರಿಸ್ತಾ ರಿಲ್ಯಾಕ್ಸ್ ಆಗೋಣ. ರಿಲ್ಯಾಕ್ಸ್.
ಮಾಡುವಾಗ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಆಳವಾಗಿ ಉಸಿರನ್ನು ತೆಗೆದುಕೊಳ್ಳೋಣ, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕೋಣ. ಮತ್ತೆ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ, ಕೇಂದ್ರೀಕರಿಸೋಣ ಗಮನವನ್ನ. ಸಂಪೂರ್ಣ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ನಾವು ಆಲ್ಫಾ ಸ್ಟೇಜಿಗೆ ರೀಚ್ ಆಗ್ತೀವಿ. ಮನಸ್ಸು ಒಂದು ಕಡೆ ಕಾನ್ಸಂಟ್ರೇಟ್ ಆಗಲಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ವಲ್ಪ ಹೊತ್ತು ಇದೇ ಅಭ್ಯಾಸ ಮಾಡೋಣ. ನಾನೀಗ ಸಂಪೂರ್ಣವಾಗಿ ಆಲ್ಫಾ ಸ್ಟೇಜಿಗೆ ರೀಚ್ ಆಗೋದಕ್ಕೆ ಬೇಸ್ಮೆಂಟ್ ಅನ್ನ ಹಾಕೊಂಡಿದ್ದೀನಿ. ಸಬ್ ಕಾನ್ಸಿಯಸ್ ಸ್ಟೇಜಿಗೆ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ. ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೋಸ್ಕರ ನಾನು ಈ ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ. ಒಂದು 3 ನಿಮಿಷ ಸ್ವಲ್ಪವೂ ಕೂಡ ಶರೀರವನ್ನ ಅಲುಗಾಡಿಸದೆ ಕೂತ್ಕೊಳ್ಳೋಣ. ಸ್ವಲ್ಪವೂ ಕೂಡ ಮೂಮೆಂಟ್ ಬೇಡ. ಒಂದು 3 ನಿಮಿಷ. ಈಗ ಅದೇ ರೀತಿ ಮನಸ್ಸನ್ನು ಕೂಡ ಒಂದು ಸ್ವಲ್ಪ ಸಮಯಕ್ಕೋಸ್ಕರ ಒಂದು ಕಡೆ ಕೇಂದ್ರೀಕರಿಸೋಣ. ಅದು ನಿಮ್ಮ ಇಷ್ಟ ದೇವರಾಗಿರ್ಬೋದು, ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಾಗಿರ್ಬೋದು, ಒಂದು ಕಡೆ ಮನಸ್ಸನ್ನ ಕೇಂದ್ರೀಕರಿಸೋಣ. ಆ ಒಂದು ಸಬ್ಜೆಕ್ಟ್ ನಿಂದ ಬೇರೆ ಕಡೆ ಎಲ್ಲೂ ಕೂಡ ಹಲ್ಚಲಾಗದೆ ಇರಲಿ. ರಿಲ್ಯಾಕ್ಸ್. ಸ್ವಯಂ ಮನ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಈ ಪ್ರಾಕ್ಟೀಸ್ ಅನ್ನ ಮಾಡೋಣ.
ಇವಾಗ ನಾವು ವಿಜುವಲೈಸೇಷನ್ ಮಾಡೋಣ 5 ನಿಮಿಷ. ಯಾವ ಸ್ಥಾನದಲ್ಲಿ ನಾನು ಇರಬೇಕು? ಆಟ ಆಡ್ತಾ ವಿನ್ ಆಗುವ ಸ್ಥಾನದಲ್ಲ, ಅಥವಾ ಕಳ್ಕೊಳ್ಳುವ ಭಯದಲ್ಲಿರುವ ಸ್ಥಾನದಲ್ಲ, ಅಥವಾ ಟ್ರೈ ಮಾಡ್ಬೇಕಿರ ಮುಂಚೆನೋ ಅಯ್ಯೋಯ್ಯೋ ನನ್ಗಾಗಲ್ಲಪ್ಪ ಆ ಸ್ಥಾನದಲ್ಲಿರ್ಬೇಕಾ? ನಾನಿರೋದೇ ಸಫಲತೆಗೋಸ್ಕರ. ಸಫಲತೆ ನನ್ನ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಚೆಕ್ ಮಾಡ್ಕೊಳ್ಳೋಣ, ಈ 4 ಕೆಟಗರಿಯಲ್ಲಿ ನಾನು ಎಲ್ಲಿ ಬರ್ತೀನಿ? 97%, 3%, ಎಲ್ಲಿರೋಕೆ ಇಷ್ಟಪಡ್ತೀವಿ ಅದನ್ನ ವಿಜುವಲೈಸೇಷನ್ ಮಾಡೋಣ. ಈಶ್ವರಿಯ ಶಕ್ತಿಯ ಸಹಯೋಗ ನಮಗೂ ಸದಾ ಇದೆ.